ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಏನಂತಂದರೆ ಭಾಳಷ್ಟು ಅಭ್ಯರ್ಥಿಗಳು ಈಗಾಗಲೇ 2ನೇ ಮೆರಿಟ್ ಲೀಸ್ಟ್ ಪಟ್ಟಿಯಲ್ಲಿ ಅಡ್ಮಿಷನ್ ಆಗಿದ್ದೀರಾ. ಬಿ ಎಡ್ನ 2ನೇ ಮೆರಿಟ್ ಲೀಸ್ಟ್ ಪಟ್ಟಿಯಲ್ಲಿ ಅಡ್ಮಿಷನ್ ಆಗಿದ್ದೀರಾ. ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ. ಓಕೆನಾ? ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು? ಈಗಾಗಲೇ ನೀವು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಷನ್ ಮಾಡಿಕೊಂಡ್ರೆ ವರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಇರುವುದಿಲ್ಲ. ಯಾಕೆಂತಂದು ಅಂದರೆ ಈಗ ನಿಮ್ಮದು ಪರ್ಸೆಂಟೇಜ್ 78 ಇದ್ದರೂ ಕೂಡ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಆ ಒಂದು ಕಾಲೇಜ್ನ ಕಟ್ ಆಫ್ ಫೈಲಿ ನಿಂತಿದೆ ಅಂತ ಅರ್ಥ. ಓಕೆನಾ? ಸೊ ಈಗ ನಾವು ಏನು ಮಾಡ್ಬೇಕಂದ್ರೆ, ಈಗ ಸೆಕೆಂಡ್ ಲಿಸ್ಟ್ ಬಿಟ್ಟಾಗ ಕೂಡ ಕಟ್ ಆಫನ್ನು ನೀಡ್ತಾರೆ, ಥರ್ಡ್ ಲಿಸ್ಟ್ ಬಿಟ್ಟರು ಕೂಡ ಕಟ್ ಆಫನ್ನು ನೀಡ್ತಾರೆ. ಆ ಕಟ್ ಆಫ್ಗೆ ಅನುಗುಣಸಾರವಾಗಿ ನಾವು ನೋಡ್ಕೋಬೇಕಾಗ್ತದೆ. ನಾವು ಆಪ್ಷನ್ ಎಂಟ್ರಿ ಮಾಡುವಾಗ ಕೂಡ ಹೆಚ್ಚಿನ ಒಂದು ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಓಕೆನಾ? ಸುಮಾರು 5ರಿಂದ 6 ಕಾಲೇಜ್ ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಇರುವಂತಹ ಕಟ್ ಆಫ್ ಹೈಲಿನೇ ಇರುತ್ತೆ. ಆದ್ದರಿಂದ ನಾವು ಎಲ್ಲ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಇದು ಪ್ಲಸ್ ಪಾಯಿಂಟ್ ಆಗ್ತದೆ. ನಂತರದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಈಗ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಷನ್ನೇ ಮಾಡೋದಿಲ್ಲ. ಮುಂದಿನ ಒಂದು ಹಂತದಲ್ಲಿ ನಿಮ್ಗೆ ಹೆಂಗೆ ಪರಿಗಣನೆ ತೆಗೆದುಕೊಳ್ತಾರೆ ಅಲ್ವಾ? ಆದ್ದರಿಂದ ನೀವು ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜು ಸೀಟ್ ಸಿಕ್ಕಿಲ್ಲ, ನಮಗೆ ಕಾಲೇಜ್ ಬೇಡ ಅಂತ ಅಂದವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಷನ್ ಮಾಡಿಕೊಂಡ್ರೆ ಥರ್ಡ್ ಲೀಸ್ಟಲ್ಲಿ ಬರ್ತೀರಾ. ಓಕೆನಾ? ಥರ್ಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂದರೆ 16/1/2024 ಅಂದರೆ ನಾಳೆ ಬಿಡ್ತಾರೆ. ಸೊ ನೀವು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ, ನಾಳೆ ಒಂದು ಥರ್ಡ್ ಲಿಸ್ಟಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಲಿ. ಈಗ ನೀವೇನು ಮಾಡಬೇಕು ನಂತರದಲ್ಲಿ ಅನ್ನೋದನ್ನು ನಾನು ಪ್ರೊಸೆಸನ್ನು ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೆ ಇಷ್ಟೇ ಸ್ನೇಹಿತರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಿಮಗೆ ನಾವು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಷನ್ ಮೂಲಕ ಬರ್ತದೆ. ಇದಿಷ್ಟು ಮಾಹಿತಿ ನಾಳೆ ಥರ್ಡ್ ಲಿಸ್ಟ್ ಬರ್ತದೆ ಬಿ ಎಡ್ದು. ಓಕೆನಾ? ಧನ್ಯವಾದಗಳು.